ಸಂಕಲ್ಪ ಕೋಚಿಂಗ್ ಸೆಂಟರ್ ಧಾರವಾಡದಿಂದ ನಾನು ವಿಠಲ್ ಗೌಡ ಪಾಟೀಲ್. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಭಾರತದ ಸಂವಿಧಾನದಲ್ಲಿ ಬರತಕ್ಕಂಥ ಮತ್ತೊಂದು ಅಧ್ಯಾಯ ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತ ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನ ನಾವೀಗ ತಿಳಿದುಕೊಳ್ಳೋಣ. ಸುಗ್ರೀವಾಜ್ಞೆ ಅಥವಾ ಆರ್ಡಿನನ್ಸ್ ಸಂವಿಧಾನದ 123ನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಹಾಗಾದ್ರೆ ಸುಗ್ರೀವಾಜ್ಞೆ ಅಂದ್ರೆ ಏನು? ಎಂತಹ ಮಸೂದೆಗಳಿಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆ ಕರೆಯಬಹುದು? ಸುಗ್ರೀವಾಜ್ಞೆಯನ್ನ ಯಾವಾಗ ಹೊರಡಿಸ್ತಾರೆ? ಎಷ್ಟು ದಿನದೊಳಗಾಗಿ ಸಂಸತ್ತಿನ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು? ಸುಗ್ರೀವಾಜ್ಞೆಯ ಗರಿಷ್ಠ ಕಾಲಾವಧಿ ಎಷ್ಟು? ಸುಗ್ರೀವಾಜ್ಞೆಯನ್ನು ಹಿಂದಕ್ಕೆ ಪಡೆಯಬಹುದಾ? ಸುಗ್ರೀವಾಜ್ಞೆ ಇದು ಸಂಸತ್ತಿಗೆ ಪರ್ಯಾಯವಾಗಿರತಕ್ಕಂಥ ವ್ಯವಸ್ಥೆ ಅಲ್ಲ. ಸೊ ಮೊದಲನೇದಾಗಿ ಸುಗ್ರೀವಾಜ್ಞೆ ಅಂದ್ರೆ ಏನು? ಸುಗ್ರೀವಾಜ್ಞೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಹೊರಡಿಸುವ ವಿಶೇಷವಾದಂತಹ ಆಜ್ಞೆ ಅಥವಾ ವಿಶೇಷವಾದಂತಹ ಆದೇಶವನ್ನ ಸುಗ್ರೀವಾಜ್ಞೆ ಅಂತ ಕರೀತೀವಿ ನಾವು. ಇಂತಹ ಒಂದು ವಿಶೇಷವಾದಂತಹ ಆದೇಶವನ್ನ ಅಥವಾ ವಿಶೇಷವಾದಂತಹ ಆಜ್ಞೆಯನ್ನ ಬ್ರಿಟಿಷರ ಕಾಲಾವಧಿಯಲ್ಲಿ ವೈಸ್ರಾಯ್ ಅಥವಾ ಭಾರತದ ಗವರ್ನರ್ ಜನರಲ್ ಅವರು ಹೊರಡಿಸ್ತಿದ್ರು. ಸೊ ಅದನ್ನ ಆರ್ಡಿನನ್ಸ್ ಅಂತ ಕರೆಯಲಾಗ್ತಿತ್ತು. ಸೊ ಈ ಒಂದು ಆರ್ಡಿನನ್ಸ್ ಅಥವಾ ಸುಗ್ರೀವಾಜ್ಞೆ ಸಂವಿಧಾನದ 123ನೇ ವಿಧಿ ಪ್ರಕಾರ 1, 2, 3 ಈ 123ನೇ ವಿಧಿ ಪ್ರಕಾರ ಎಂತಹ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ ಅಂದ್ರೆ ಕೇವಲ ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ದೇಶದಲ್ಲಿ ಸಾಮಾನ್ಯ ಕಾನೂನುಗಳು, ದೇಶದಲ್ಲಿ ಸಾಮಾನ್ಯವಾಗಿರತಕ್ಕಂಥ ಕಾಯ್ದೆಗಳನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಸಂಸತ್ತಿನ ಅಧಿವೇಶನ ಇಲ್ಲದಿದ್ದಾಗ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಹಣಕಾಸು ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಬರಂಗಿಲ್ಲ. ಕೇವಲ ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಸುಗ್ರೀವಾಜ್ಞೆಯನ್ನ ಹೊರಡಿಸಬಹುದು. ಹಾಗಾದ್ರೆ ಸುಗ್ರೀವಾಜ್ಞೆಯನ್ನ ಯಾವಾಗ ಹೊರಡಿಸಬಹುದು ಅಥವಾ ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನ ರಾಷ್ಟ್ರಾಧ್ಯಕ್ಷರು ಹೊರಡಿಸ್ತಾರೆ? ಸಾರ್ವಜನಿಕ ಮಹತ್ವವುಳ್ಳ ವಿಷಯಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಕಾನೂನು ರೂಪಿಸಬೇಕು ಎಂದೆನಿಸಿದಾಗ ಆ ಸಂದರ್ಭದಲ್ಲಿ ಸಂಸತ್ತಿನ ಅಧಿವೇಶನ ಇಲ್ಲದಿದ್ದಾಗ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಸಂಸತ್ತಿನ ಅಧಿವೇಶನ ಇಲ್ಲದಿದ್ದಾಗ ಮಾತ್ರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಸಂಸತ್ತಿನ ಅಧಿವೇಶನ ಇದ್ದಾಗ ಅಥವಾ ನಡೆಯುತ್ತಿರುವಾಗ, ಸಂಸತ್ತಿನ ಅಧಿವೇಶನ ನಡೆಯುತ್ತಿರುವಾಗ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಯಾಕೆ ಬರೋದಿಲ್ಲ? ಅಂತಂದ್ರೆ ನೀವು ಯಾವುದೋ ಕಾಯ್ದೆ ಅಥವಾ ಕಾನೂನನ್ನ ದೇಶದಲ್ಲಿ ಜಾರಿಗೆ ತರಲಿದ್ದೀರಲ್ಲ, ಅಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬಿಲ್ ಅನ್ನ ಸಿದ್ಧಪಡಿಸಿ ಸಂಸತ್ತಿನ 2 ಸದನದಲ್ಲಿ ಮಂಡಿಸಿ 2 ಸದನದಿಂದ ಒಪ್ಪಿಗೆ ಪಡೆದುಕೊಂಡು ರಾಷ್ಟ್ರಾಧ್ಯಕ್ಷರಿಂದ ಅಂಕಿತವನ್ನ ಪಡೆದುಕೊಂಡು ತದನಂತರ ಅದನ್ನ ಕಾಯ್ದೆ ಅಥವಾ ಕಾನೂನಾಗಿ ಜಾರಿಯಲ್ಲಿ ತರಬಹುದು. ಅಂದ್ರೆ ಅಧಿವೇಶನ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಮಹತ್ವದ ಕಾನೂನನ್ನು ತಕ್ಷಣಕ್ಕೆ ಜಾರಿಗೆ ತರಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಾಧ್ಯಕ್ಷರು ತಾತ್ಕಾಲಿಕ ಅವಧಿಯವರೆಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಹಾಗಾದ್ರೆ ಸಂಸತ್ತಿನ ಒಂದು ಸದನ ಅಧಿವೇಶನದಲ್ಲಿದೆ ಅಂದ್ರೆ ಒಂದು ಸದನ ಅಧಿವೇಶನ ಒಂದು ಸದನ ಅಧಿವೇಶನ ನಡೀತಾ ಇದೆ, ಒಂದು ಸದನದ್ದು ಇನ್ನೊಂದು ಸದನದ ಅಧಿವೇಶನ ನಡೀತಾ ಇಲ್ಲ, ಅಥವಾ ಲೋಕಸಭಾ ಅಧಿವೇಶನದಲ್ಲಿದೆ ರಾಜ್ಯಸಭಾ ಅಧಿವೇಶನದಲ್ಲಿ ಇಲ್ಲ,
ಅಧಿವೇಶನದಲ್ಲಿ ಇಲ್ಲ, ಅಥವಾ ಸಂಸತ್ತಿನ ಯಾವುದೇ ಒಂದು ಸದನ ಅಧಿವೇಶನದಲ್ಲಿ ಇದ್ದು ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆ ಹೊರಡಿಸಬಹುದಾ ಅಂತ ಪ್ರಶ್ನೆ ಬಂದಾಗ ಆಗಲೂ ಸಹ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಯಾಕಂದ್ರೆ ಯಾವುದೇ ಒಂದು ಕಾಯ್ದೆ ಅಥವಾ ಕಾನೂನು ಜಾರಿಗೆ ತರಬೇಕಾಗಿತ್ತು ಅಂದ್ರೆ ಸಂಸತ್ತಿನ ಎರಡೂ ಸದನಗಳ ಒಪ್ಪಿಗೆ ಕಡ್ಡಾಯ. ಹೀಗಾಗಿ ಒಂದು ಸದನ ಅಧಿವೇಶನದಲ್ಲಿದ್ದು ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗಲೂ ಸಹ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನ ಹೊರಡಿಸಬಹುದು. ಹಾಗಾದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ ನಂತರ ಎಷ್ಟು ದಿನದೊಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳುವುದು? ಸಂಸತ್ತಿನ ಒಪ್ಪಿಗೆಯನ್ನ ಎಷ್ಟು ದಿವಸದೊಳಗಾಗಿ ಪಡೆದುಕೊಳ್ಳಬೇಕು? ಸೊ ಅಧಿವೇಶನ ಪ್ರಾರಂಭವಾದ ದಿನದಿಂದ 6 ವಾರದೊಳಗಾಗಿ, ಅಧಿವೇಶನ ಪ್ರಾರಂಭವಾದ ದಿನದಿಂದ 6 ವಾರ, 6 ವೀಕ್ಸ್, 6 ವಾರದೊಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳುವುದು ಕಡ್ಡಾಯ. ಸುಗ್ರೀವಾಜ್ಞೆ ಹೊರಡಿಸಿದ ದಿನದಿಂದ 6 ವಾರ ಅಲ್ಲ. ಉದಾಹರಣೆಗೆ ಸುಗ್ರೀವಾಜ್ಞೆಯನ್ನ ಇವತ್ತು 30/4/2021 ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಇವತ್ತಿನಿಂದ 6 ವಾರ ಅಲ್ಲ. ಅಧಿವೇಶನ ಮುಂದಿನ ದಿನಗಳಲ್ಲಿ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿರಬಹುದು. ಮುಂದಿನ ದಿನಗಳಲ್ಲಿ ಯಾವಾಗ ಅಧಿವೇಶನ ಪ್ರಾರಂಭ ಆಗ್ತದಲ್ಲ ಅವಾಗಿನಿಂದ 6 ವಾರ. ಹಾಗಾದ್ರೆ ಸುಗ್ರೀವಾಜ್ಞೆಯ ಗರಿಷ್ಠ ಕಾಲಾವಧಿ ಎಷ್ಟು ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ ಅದು ಎಷ್ಟು ತಿಂಗಳವರೆಗೆ ಅಸ್ತಿತ್ವದಲ್ಲಿ ಇರ್ತದೆ? ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳಲಾಗದೆ ಎಷ್ಟು ದಿನಗಳವರೆಗೆ ಅದು ಅಸ್ತಿತ್ವದಲ್ಲಿ ಇರಬಹುದು? ಅದು 6 ತಿಂಗಳು, 6 months ಪ್ಲಸ್ 6 weeks. ಸುಗ್ರೀವಾಜ್ಞೆಯ ಗರಿಷ್ಠ ಕಾಲಾವಧಿ 6 ತಿಂಗಳು ಪ್ಲಸ್ 6 ವಾರ. ಅಂದ್ರೆ 30ನೇ ತಾರೀಕು ಸುಗ್ರೀವಾಜ್ಞೆ ಹೊರಡಿಸಿದಾಗ ಇವತ್ತಿನಿಂದ 6 ತಿಂಗಳು 6 ವಾರದವರೆಗೆ ಅಸ್ತಿತ್ವದಲ್ಲಿ ಇರ್ತದೆ. ಈ 6 ತಿಂಗಳು 6 ವಾರ ಮುಗಿಯುವುದರ ಒಳಗಾಗಿನ ಸಂಸತ್ತಿನ ಎರಡೂ ಸದನದಿಂದ ಒಪ್ಪಿಗೆ ಪಡೆದುಕೊಳ್ಳುವುದು ಕಡ್ಡಾಯ. ಸರಳ ಬಹುಮತದ ಮೂಲಕ ಸಂಸತ್ತಿನಿಂದ ಒಪ್ಪಿಗೆ ಪಡೆದುಕೊಳ್ಳುವುದು. ಸಂಸತ್ತಿನಲ್ಲಿ ಹಾಜರಿರುವ ಸದಸ್ಯರಲ್ಲಿ ಸರಳ ಬಹುಮತದ ಮೂಲಕ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳುವುದು ಕಡ್ಡಾಯ. ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿದ 6 ತಿಂಗಳು 6 ವಾರ ಕಳೆದರೂ ಸಂಸತ್ತಿನ ಒಪ್ಪಿಗೆ ಸಿಗದೇ ಇದ್ರೆ ತಕ್ಷಣವೇ ರಾಷ್ಟ್ರಾಧ್ಯಕ್ಷರಿಂದ ಹೊರಡಿಸಲ್ಪಟ್ಟಂತ ಸುಗ್ರೀವಾಜ್ಞೆ ತನ್ನ ಎಲ್ಲ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹೀಗಾಗಿ ಸುಗ್ರೀವಾಜ್ಞೆಯ ಗರಿಷ್ಠ ಕಾಲಾವಧಿ ಅಂತ ಪರೀಕ್ಷೆಗೆ ಕ್ವಶನ್ ಬಂದ್ರೆ ಅದು ಉತ್ತರ 6 ತಿಂಗಳು ಪ್ಲಸ್ 6 ವಾರ. ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ ಎಷ್ಟು ದಿನದೊಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳಬೇಕು ಅಂತ ಪ್ರಶ್ನೆ ಬಂದ್ರೆ ಅದು ಅಧಿವೇಶನ ಪ್ರಾರಂಭವಾದ ದಿನದಿಂದ 6 ವಾರ. 6 ವಾರದೊಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳಬೇಕು. ಹಾಗಾದ್ರೆ ಸುಗ್ರೀವಾಜ್ಞೆಯನ್ನ ಹಿಂದಕ್ಕೆ ರಾಷ್ಟ್ರಾಧ್ಯಕ್ಷರಿಂದ ಹೊರಡಿಸಲ್ಪಟ್ಟಂತ ಸುಗ್ರೀವಾಜ್ಞೆಯನ್ನ ಸಂಸತ್ತಿನ ಒಪ್ಪಿಗೆ ಇನ್ನೂ ಪಡೆದಿಲ್ಲ, ಆಗಲೇ ಅದನ್ನು ಹಿಂದಕ್ಕೆ ಪಡೆಯಬಹುದೇನೋ? ಅಫ್ಕೋರ್ಸ್ ರಾಷ್ಟ್ರಾಧ್ಯಕ್ಷರು ಯಾವುದೇ ಸಂದರ್ಭದಲ್ಲಿ ಅವರು ಹೊರಡಿಸಿದ ಸುಗ್ರೀವಾಜ್ಞೆಯನ್ನ ಪುನಃ ಮತ್ತೆ ಅದನ್ನೆಲ್ಲ ಹಿಂದಕ್ಕೆ ಪಡೆದುಕೊಳ್ಳಬಹುದು, ವಾಪಸ್ ಪಡೆದುಕೊಳ್ಳಬಹುದು. ಸುಗ್ರೀವಾಜ್ಞೆ ಇದೊಂದು ಸಂಸತ್ತಿಗೆ ಪರ್ಯಾಯವಾಗಿರ್ತಕ್ಕಂಥ ಮಾರ್ಗವಲ್ಲ, ಸಂಸತ್ತಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ, ಅಲ್ಟರ್ನೇಟ್ ಅಲ್ಲ. ಸಂಸತ್ತಿಗೆ ಇದು ಅಲ್ಟರ್ನೇಟ್ ಅಲ್ಲ. ಅಫ್ಕೋರ್ಸ್ ಸುಗ್ರೀವಾಜ್ಞೆಗೆ ಸಂಸತ್ತಿನಿಂದ ರೂಪಿಸಲ್ಪಟ್ಟ ಕಾನೂನಿನಷ್ಟೇ ಅಧಿಕಾರ ಇದೆ. ಆದ್ರೂ ಸಹ ವಿಶೇಷವಾದಂತಹ ಸಂಗತಿ ಏನಂತಂದ್ರೆ ಅದಕ್ಕೆ ಸುಗ್ರೀವಾಜ್ಞೆಗೆ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳುವುದು ಕಡ್ಡಾಯ. ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳುವುದು ಕಡ್ಡಾಯ. ಒಟ್ಟಾರೆ ಸುಗ್ರೀವಾಜ್ಞೆ ಅಂದ್ರೆ ಏನು? ರಾಷ್ಟ್ರಾಧ್ಯಕ್ಷರಿಂದ ಹೊರಡಿಸುವ ಒಂದು ವಿಶೇಷವಾದಂತಹ ಆದೇಶ ಅಥವಾ ಆಜ್ಞೆ. ಎಂತಹ ಮಸೂದೆಗಳಿಗೆ ಸಂಬಂಧಿಸಿ ಸುಗ್ರೀವಾಜ್ಞೆ ಹೊರಡಿಸಬಹುದು? ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಸುಗ್ರೀವಾಜ್ಞೆ ಹೊರಡಿಸಬಹುದು. ಯಾವಾಗ ಹೊರಡಿಸಬಹುದು ಸುಗ್ರೀವಾಜ್ಞೆಯನ್ನ?
ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಕಾನೂನು ರೂಪಿಸಬೇಕೆಂದೆನಿಸಿದಾಗ ಆ ಸಂದರ್ಭದಲ್ಲಿ ಸಂಸತ್ತಿನ ಅಧಿವೇಶನ ಇಲ್ಲದಿದ್ದರೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಶಿಫಾರಸಿನ ಮೇರೆಗೆ 123ನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ ಎಷ್ಟು ದಿನದೊಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳಬೇಕು? ಸಂಸತ್ತಿನ ಅಧಿವೇಶನ ಪ್ರಾರಂಭವಾದ ದಿನದಿಂದ 6 ವಾರ. ಸುಗ್ರೀವಾಜ್ಞೆಯ ಗರಿಷ್ಠ ಕಾಲಾವಧಿ ಎಷ್ಟು? ಸುಗ್ರೀವಾಜ್ಞೆ ಯಾವಾಗ ಹೊರಡಿಸಿರ್ತಾರಲ್ಲ ಅಂದಿನಿಂದ 6 ತಿಂಗಳು ಪ್ಲಸ್ 6 ವಾರದವರೆಗೆ ಅಸ್ತಿತ್ವದಲ್ಲಿರುತ್ತದೆ. ಸುಗ್ರೀವಾಜ್ಞೆಯನ್ನ ಹಿಂದಕ್ಕೆ ಪಡಿಬಹುದಾ? ಯಾವುದೇ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನ ಹಿಂದಕ್ಕೆ ಪಡಿಬಹುದು. ಸುಗ್ರೀವಾಜ್ಞೆ ಇದೊಂದು ಸಂಸತ್ತಿಗೆ ಪರ್ಯಾಯವಾಗಿರತಕ್ಕಂಥ ವ್ಯವಸ್ಥೆ ಅಲ್ಲ, ಮಾರ್ಗ ಅಲ್ಲ. ವಿದ್ಯಾರ್ಥಿಗಳೇ, ಇದಿಷ್ಟು ಮಾಹಿತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಿಸಿದಂತೆ ಕಳೆದ 8 ವರ್ಷಗಳಿಂದ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಸಂಕಲ್ಪ ಕೋಚಿಂಗ್ ಸೆಂಟರ್ ಧಾರವಾಡ ಮಾಡ್ತಾ ಇದೆ. ಸೊ ಪ್ರೋತ್ಸಾಹಿಸಿ, ಸ್ವೀಕರಿಸಿ. ನೀವು ಸ್ವೀಕರಿಸಿದಾಗ ಇನ್ನಷ್ಟು ಒಳ್ಳೆಯ ಮಾಹಿತಿಯನ್ನ ನಿಮಗೆ ನಾವು ತಲುಪಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ಕ್ಲಾಸ್ ನಿಮಗೆ ಇಷ್ಟವಾಯಿತಾ? ಹಾಗಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಲಿಂಕ್ ಅನ್ನು ಕಳಿಸಿ. ಸಂಕಲ್ಪ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.